ಹರೇ ಕೃಷ್ಣ. ಜನವರಿ 23 ಶುಕ್ರವಾರ ವಸಂತ ಪಂಚಮಿ ಬಂದಿದೆ. ಸಾಕ್ಷಾತ್ ಸರಸ್ವತಿ ಮೂರ್ತಿಯ ಜನ್ಮ ದಿನವಾಗಿ ಈ ದಿನ ಆಚರಿಸುತ್ತಾರೆ. ಈ ದಿನ ಹಳದಿ ವಸ್ತ್ರದಿಂದ ಯಾವ ಪರಿಹಾರ ಮಾಡಿದರೆ ಜೀವನ ಪೂರ್ತಿ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಜ್ಞಾನ ಸರಸ್ವತಿ ದೇವಿಯ ಅನುಗ್ರಹದಿಂದ ಸಿಗುತ್ತದೆ ನೋಡೋಣ. ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ. ಹಣದ ಸಮಸ್ಯೆ ದೂರವಾಗಲು ಹೇಗೆ ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಎನ್ನುವುದು ಈ ವಿಡಿಯೋದಲ್ಲಿ ನೋಡೋಣ. ಸರಸ್ವತಿ ದೇವಿಯು ವಿದ್ಯೆ, ಬುದ್ಧಿ, ಜ್ಞಾನ ಮತ್ತು ವಿವೇಕದ ಅಧಿದೇವತೆ. ವಸಂತ ಪಂಚಮಿಯನ್ನು ದ್ವಾಪರ ಯುಗದಲ್ಲಿ ಆಚರಿಸಿದ್ದಾರೆ. ಭಾಗವತ ಹಾಗೂ ಇನ್ನಿತರ ವಿಶಿಷ್ಟ ಗ್ರಂಥಗಳ ಪ್ರಕಾರ ಗೋವರ್ಧನಗಿರಿಯಲ್ಲಿ ಮಾಘ ಶುದ್ಧ ಪಂಚಮಿಯ ದಿನದಂದು ಅದ್ಧೂರಿಯಾಗಿ ವಸಂತ ಪಂಚಮಿಯು ಮಾಡಿದ್ದಾರೆ. ಈ ದಿನದಂದು ಶ್ರೀಕೃಷ್ಣನ ನೃತ್ಯವನ್ನು ನೋಡಲು ಚಂದ್ರನು ಅಸ್ತಮನಾಗದೆ ಬ್ರಹ್ಮನ ಒಂದು ರಾತ್ರಿಯಷ್ಟು ಕಾಲದವರೆಗೆ ಹಾಗೆಯೇ ಇದ್ದ. ಆದ್ದರಿಂದ ಗೋವರ್ಧನಗಿರಿಯಲ್ಲಿ ಕೃಷ್ಣನ ನೃತ್ಯವನ್ನು ಮಾಡಿದ ಪ್ರದೇಶ ಚಂದ್ರ ಸರೋವರ ಎಂದು ಕರೆಯುತ್ತಾರೆ. ಈ ದಿನ ಸರಸ್ವತಿ ದೇವಿಯ ಪೂಜೆ ಮಾಡಲು ಬೆಳಿಗ್ಗೆ 6:43ರಿಂದ ಮಧ್ಯಾಹ್ನ 12:15ರವರೆಗೂ ಬಹಳ ಉತ್ತಮ ಸಮಯ. ಇಂತಹ ಪವಿತ್ರ ದಿನದಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕು ಎಂದರೆ ಬೆಳಿಗ್ಗೆ 7:15ರಿಂದ ಮಧ್ಯಾಹ್ನ 12:33ರವರೆಗೆ ಒಳ್ಳೆಯ ಮುಹೂರ್ತವಿದೆ. ವಸಂತ ಪಂಚಮಿಯ ದಿನವೇ ಅಕ್ಷರಾಭ್ಯಾಸ ಮಾಡಿಸಲು ಸಾಧ್ಯವಾಗದಿದ್ದರೆ ಅಶ್ವಿನಿ, ಪುನರ್ವಸು, ಪುಷ್ಯಮಿ, ಹಸ್ತ, ಚಿತ್ತ, ಸ್ವಾತಿ, ಶ್ರವಣಂ ಮತ್ತು ರೇವತಿ ನಕ್ಷತ್ರಗಳು ಓದಲು ಮತ್ತು ಬರೆಯಲು ಕಾಯಲು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರಗಳು ಅಕ್ಷರಾಭ್ಯಾಸಕ್ಕೆ ಒಳ್ಳೆಯ ದಿನವಾಗಿದೆ. ಮಕ್ಕಳು ಮೊದಲ ಸಲ ಅಕ್ಷರಾಭ್ಯಾಸ ಮಾಡೋದಿದ್ದರೆ ವಸಂತ ಪಂಚಮಿ ದಿವಸ ಸರಸ್ವತಿ ದೇವಿ ಫೋಟೋಗೆ ಪೂಜೆ ಮಾಡಿನೇ ಶುರು ಮಾಡಬೇಕು. ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಎಂದರೆ ಹಳದಿ ಬಣ್ಣದ ವಸ್ತ್ರವನ್ನು ಮಕ್ಕಳಿಗೆ ದಾನವಾಗಿ ನೀಡಬೇಕು. ಇದರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ. ಸರಸ್ವತಿ ಅನುಗ್ರಹದಿಂದ ಮಕ್ಕಳು ಬರೆಯುವ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾರೆ. ಒಳ್ಳೆಯದು. ದೊಡ್ಡವರಾದ ಮೇಲೆ ಕೆಟ್ಟ ಜನರ ಸಹವಾಸ ಮಾಡದೆ ಸನ್ಮಾರ್ಗದಲ್ಲಿ ನಡೆದು ಉತ್ತಮ ಆರೋಗ್ಯ, ಉತ್ತಮ ಉದ್ಯೋಗ ಪಡೆದು ಅದೃಷ್ಟವಂತರಾಗುತ್ತಾರೆ. ವಸಂತ ಪಂಚಮಿಯ ದಿನ ಬೆಳಿಗ್ಗೆ ಸ್ನಾನ ಆದ ನಂತರ ದೇವರ ಕೋಣೆಯಲ್ಲಿ ಸರಸ್ವತಿ ದೇವಿಯ ಫೋಟೋ ಇಟ್ಟು ಮಕ್ಕಳನ್ನು ದೇವರ ಪೂಜೆಯಲ್ಲಿ ಕೂರಿಸಿ ದೇವಿಗೆ ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ದೇವಿಗೆ ಅಲಂಕಾರ ಮಾಡಿ ಬಾಳೆಹಣ್ಣು, ಪಂಚಾಮೃತ, ಹಾಲಿನ ಪಾಯಸ, ಬಿಳಿ ಅನ್ನದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಓಂ ಐಂ ಸರಸ್ವತಿಯೇ ನಮಃ ಎಂದು 108 ಬಾರಿ ಪಠಿಸಬೇಕು. ಮತ್ತು ಎರಡೂ ಕೈನಲ್ಲಿ ಒಂದು ಚಿಕ್ಕ ಹಳದಿ ವಸ್ತ್ರವನ್ನು ಹಿಡಿದು ಆ ವಸ್ತ್ರದ ಒಳಗೆ ₹1 ಅಥವಾ ₹5 ನಾಣ್ಯವನ್ನು ಇಡಬೇಕು. ಸ್ವಲ್ಪ ಅಕ್ಷತೆಯನ್ನು ನಾಣ್ಯದ ಮೇಲೆ ಹಾಕಿ ಆ ಹಳದಿ ವಸ್ತ್ರವನ್ನು 4 ತುದಿಗಳಿಂದ ಕಟ್ಟಬೇಕು. ನಂತರ ನಾಣ್ಯದ ಹಾಕಿದ ಈ ವಸ್ತ್ರಕ್ಕೆ ಧೂಪವನ್ನು ತೋರಿಸಿ ಮಕ್ಕಳು ಶಾಲೆಗೆ ತೆಗೆದುಕೊಂಡು ಹೋಗುವ ಪುಸ್ತಕದ ಬ್ಯಾಗಿನ ಒಳಗಡೆ ಇಡಬೇಕು. ಮತ್ತು ನಿಮ್ಮ ಮಕ್ಕಳು ತೀರಾ ಚಿಕ್ಕವರಾಗಿದ್ದರೆ ನಾಣ್ಯ ಹಾಕಿದ ಹಳದಿ ವಸ್ತ್ರವನ್ನು ಮಕ್ಕಳು ಮಲಗುವ ಕೋಣೆಯಲ್ಲಿ ಒಂದು ಪ್ರತ್ಯೇಕ ಜಾಗದಲ್ಲಿ ಎತ್ತಿ ಇಡಬೇಕು. ಇದರಿಂದ ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಯ ಅನುಗ್ರಹವು ನೀವು ಮಾಡುವ ಈ ಪರಿಹಾರಕ್ಕೆ ಸಿಗುತ್ತದೆ. ಮಕ್ಕಳು ಹೇಳಿದರ ಮಾತನ್ನು ಕೇಳಲು ಶುರು ಮಾಡುತ್ತಾರೆ. ಪದೇ ಪದೇ ಓದಿದ್ದನ್ನು ಮರೆಯುವಂತಹ ಸಮಸ್ಯೆಯು ಇದ್ದರೆ ದೂರವಾಗಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಮತ್ತು ವಸಂತ ಪಂಚಮಿಯ ಬರುವ ತನಕವೂ ಈ ಹಳದಿ ಬಣ್ಣದ ವಸ್ತ್ರವು ಹಾಗೆ ನಾಣ್ಯ ಮಕ್ಕಳು ಮಲಗುವ ಕೋಣೆಯಲ್ಲಿ ಮತ್ತು ಅವರ ಬ್ಯಾಗಿನಲ್ಲಿ ಇಟ್ಟಿರಬೇಕು. ನಂತರ ಮುಂದಿನ ವರ್ಷ ಹಳದಿ ಬಣ್ಣದ ವಸ್ತ್ರವನ್ನು ಒಗೆದು ನಾಣ್ಯವನ್ನು ಬದಲಿಸಿ ಇಡಬಹುದು. ಒಂದು ಕೆಲಸ ಮಾಡುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಜೀವನದಲ್ಲಿ ಸದಾ ಯಶಸ್ಸಿನ ದಾರಿಯನ್ನು ಕಾಣುತ್ತಾರೆ. ನಿಮ್ಮ ಮಗುವಿನ ಜಾತಕದಲ್ಲಿ ಬುಧ ದುರ್ಬಲವಾಗಿ ಇದ್ದರೆ ಅವರ ಮನಸ್ಸನ್ನು ಅಧ್ಯಯನದಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ.
ಶುದ್ಧವಾಗುವುದಿಲ್ಲ ಮತ್ತು ಅದು ದಿನದಿಂದ ದಿನಕ್ಕೆ ಇರುತ್ತದೆ. ಇದಕ್ಕಾಗಿ ನೀವು ವಸಂತ ಪಂಚಮಿಯ ದಿನದಂದು ಮಕ್ಕಳ ಕೈಯಲ್ಲಿ ಸರಸ್ವತಿ ದೇವಿಯ ಪೂಜೆ ಮಾಡಿಸಿ ದೇವಿಯ ಮುಂದೆ ಹಳದಿ, ಹಸಿರು ಬಣ್ಣದ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಿಸಿ ಸರಸ್ವತಿ ದೇವಿಯ ಮಂತ್ರಗಳನ್ನು ಕೇಳಿಸಿ. ಮಕ್ಕಳು ಪೋಷಕರಾದ ನೀವು ಬಿಳಿ ಬಣ್ಣ ಹಾಗೂ ಹಳದಿ ಬಣ್ಣದ ವಸ್ತ್ರವನ್ನು ಈ ದಿನ ಧರಿಸಬೇಕು. ಮಕ್ಕಳಿಗೂ ಇದೇ ಬಣ್ಣದ ವಸ್ತ್ರವನ್ನು ಧರಿಸಿ ಸರಸ್ವತಿ ಧ್ಯಾನ ಮಾಡಲು ಹೇಳಿಕೊಡಬೇಕು. ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಲು, ನಿಮ್ಮ ವಿದ್ಯೆ, ಉದ್ಯೋಗ, ವ್ಯಾಪಾರ ರಂಗದಲ್ಲಿ ಏಕಾಗ್ರತೆ ಹೆಚ್ಚಲು, ನೀವು ಮಾಡುವ ಕೆಲಸದಿಂದಲೇ ಹೆಚ್ಚಿನ ಹಣ ಹಾಗೂ ಅದೃಷ್ಟವನ್ನು ಪಡೆಯಲು ಲಕ್ಷ್ಮೀದೇವಿಯ ಅನುಗ್ರಹ ಇರಬೇಕು. ಆದ್ದರಿಂದ ವಸಂತ ಪಂಚಮಿಯು ವಿಶೇಷ ದಿನವೆಂದು ಹೇಳಬಹುದು. ಮಕ್ಕಳಿಗೆ ಮಾತ್ರವಲ್ಲ, ಇದು ದೊಡ್ಡವರಿಗೂ ಸಹ ಎಂದು ಭಾವಿಸಬೇಕು. ಸರಸ್ವತಿ ದೇವಿಯ ಕವಚವನ್ನು ಈ ದಿನ ಮರೆಯದೆ ಕೇಳಿ. ಮಕ್ಕಳಿಗೆ ಜ್ಞಾನ ಹೆಚ್ಚಾಗಲು ಮತ್ತು ಅವರ ಕೈಯಿಂದಲೇ ಪುಸ್ತಕ, ಬ್ಯಾಗು, ಲೇಖನಿ, ವಿದ್ಯೆಗೆ ಬೇಕಾದಂಥ ವಸ್ತುಗಳನ್ನು ಬಡ ಮಕ್ಕಳಿಗೆ ದಾನವಾಗಿ ಕೊಡಿಸಿ. ನಿಮ್ಮ ದೊಡ್ಡ ವ್ಯಾಪಾರ ಕಷ್ಟಗಳು ದೂರವಾಗಲು ಬಡ ಮಕ್ಕಳಿಗೆ ಓದಿಗೆ ಸರಸ್ವತಿ ದೇವಿ ಹೆಸರನ್ನು ಹೇಳುತ್ತಾ ಸಹಾಯ ಮಾಡಿ. ನಿಮ್ಮ ಸುತ್ತಲಿನ ಮರ ಗಿಡಗಳಿಗೆ ಈ ದಿನ ನೀರನ್ನು ಅರ್ಪಿಸುತ್ತಾ ಸರಸ್ವತಿ ದೇವಿಯನ್ನು ಮನದಲ್ಲಿ ಸ್ಮರಿಸಿಕೊಳ್ಳಿ. ಇದರಿಂದ ಆರ್ಥಿಕ ಸಮಸ್ಯೆಯು ಕಳೆದು ದೂರವಾಗುತ್ತದೆ. ಮಕ್ಕಳು ವಿಪರೀತ ಹಠ ಕಡಿಮೆಯಾಗಲು ಅವರ ಕೈಯಿಂದಲೇ ಜೇನುತುಪ್ಪ ಹಾಗೂ ಕಬ್ಬಿನ ಹಾಲನ್ನು ಮನೆಯ ಹತ್ತಿರ ಇರುವ ಸರಸ್ವತಿ ದೇವಿಯ ಮಂದಿರದಲ್ಲಿ ಕೊಡಿಸಿ. ಇಲ್ಲವಾದರೆ ಮನೆಯಲ್ಲಿಯೇ ದೇವಿಯ ಮುಂದೆ ನೈವೇದ್ಯವಾಗಿ ಇರಿಸಿ. ದೇವಿಯ ಫೋಟೋ ಇಲ್ಲವೆಂದರೆ ದೇವರ ಕೋಣೆಯಲ್ಲಿಯೇ ಇರುವ ಸರಸ್ವತಿ ಮಾತೆಯನ್ನು ಸ್ಮರಿಸಿಕೊಳ್ಳಿ. ಇದರಿಂದ ಮಕ್ಕಳ ಹಠ ಕಡಿಮೆಯಾಗಿ ಹೇಳಿದ ಮಾತನ್ನು ಕೇಳುತ್ತಾರೆ. ಸರಸ್ವತಿಯ ಪೂಜೆ ಈ ದಿನ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬಾರದು, ಮರಗಿಡಗಳನ್ನು ಕತ್ತರಿಸಬಾರದು, ಮದ್ಯಪಾನ ಮಾಡಬಾರದು, ಮಾಂಸಾಹಾರ ಸೇವಿಸಬಾರದು, ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ಹಾಗೂ ನಿಂದನೆಯನ್ನು ಮಾಡಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.